ನಮಸ್ಕಾರ. ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಈ 2025ನೇ ಸಾಲಿನ ಪ್ರವೇಶ ಪ್ರಕ್ರಿಯೆ ಮುಖ್ಯವಾಗಿ ಕೌನ್ಸಿಲಿಂಗ್ ಬಗ್ಗೆ ಏನೋ ಒಂದು ಸ್ಟೆಪ್ ತಗೋತಿದೆ ಅನ್ಸುತ್ತೆ. ಹೌದು, ಕೆಇಎ ಈ 2025ರ ಪ್ರಕ್ರಿಯೆ ಶುರು ಆಗೋಕು ಮುಂಚೆನೆ ಒಂದು ದೊಡ್ಡ ಹೆಜ್ಜೆ ಇಡ್ತಿದೆ ಅಂತ ಹೇಳ್ಬೋದು. ರಾಜ್ಯಾದ್ಯಂತ ಒಂದು ಸ್ಪೆಷಲ್ ಮಂಥನ ಕಾರ್ಯಕ್ರಮ ಅಂತ ಆಯೋಜನೆ ಮಾಡ್ತಿದ್ದಾರೆ. ಓ, ಮಂಥನ ಕಾರ್ಯಕ್ರಮ ಇಂಟ್ರೆಸ್ಟಿಂಗ್. ಇದು ಮೊದಲೆಲ್ಲ ಇತ್ತಾ? ಇಲ್ಲ, ಇದು ಈ ಪ್ರಮಾಣದಲ್ಲಿ ಅಂದ್ರೆ ಇಷ್ಟು ವ್ಯವಸ್ಥಿತವಾಗಿ ರಾಜ್ಯಾದ್ಯಂತ ಮಾಡ್ತಿರೋದು ಇದೇ ಮೊದಲನ್ಸುತ್ತೆ. ನೇರವಾಗಿ ವಿದ್ಯಾರ್ಥಿಗಳನ್ನ ರೀಚ್ ಮಾಡೋ ಪ್ರಯತ್ನ ಇದು. ಇದರ ಉದ್ದೇಶ ಏನು? ಬರೀ ಮಾಹಿತಿ ಕೊಡೋದಾ ಅಥವಾ? ಆಕ್ಚುಲಿ ಇದರದು ಮಲ್ಟಿಪಲ್ ಉದ್ದೇಶ ಇದೆ. ಒಂದು, ಕೌನ್ಸಿಲಿಂಗ್ ಅಂದ್ರೆ ಏನು, ಸೀಟ್ ಹೇಗೆ ಅಲಾಟ್ ಆಗುತ್ತೆ, ಕಾಲೇಜ್ ಚಾಯ್ಸ್ ಮಾಡೋವಾಗ ಏನ್ ನೋಡ್ಬೇಕು, ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿ ಅಲ್ಲೇ ಜಾಸ್ತಿ ಕನ್ಫ್ಯೂಷನ್ ಆಗೋದು. ಹೌದು, ಅದನ್ನ ಹೇಗೆ ಸರಿಯಾಗಿ ಮಾಡ್ಬೇಕು ಅನ್ನೋ ಅನುಮಾನಗಳನ್ನ ಕ್ಲಿಯರ್ ಮಾಡೋದು. ಇನ್ನೊಂದು, ಪ್ರಾಸೆಸ್ನಲ್ಲಿ ಟ್ರಾನ್ಸ್ಪರೆನ್ಸಿ ತರೋದು, ಮಧ್ಯವರ್ತಿಗಳ ಹಾವಳಿ ತಪ್ಸೋದು. ಇದು ನಿಜವಾಗ್ಲೂ ಬೇಕಿತ್ತು. ಸರಿ, ಹಾಗಾದ್ರೆ ಈ ಕಾರ್ಯಕ್ರಮ ಯಾವಾಗ, ಎಲ್ಲಿ ನಡೆಯುತ್ತೆ, ಹೇಗೆ ಭಾಗವಹಿಸಬಹುದು ಸ್ಟೂಡೆಂಟ್ಸ್? ಇದನ್ ನೋಡಿ, ಇದೇ ಜೂನ್ 28ಕ್ಕೆ ಅಂತ ಪ್ಲಾನ್ ಮಾಡಿದ್ದಾರೆ. ಒಂದೇ ದಿನ ರಾಜ್ಯಾದ್ಯಂತ. ಓಕೆ. ಅದಕ್ಕಾಗಿ ರಾಜ್ಯದ 16 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್, 8 ಏಡೆಡ್ ಕಾಲೇಜ್ ಮತ್ತೆ 6 ವಿಟಿಯು ಅಫಿಲಿಯೇಟೆಡ್ ಕಾಲೇಜ್ಗಳನ್ನ ಸೆಂಟರ್ ಆಗಿ ಮಾಡಿದ್ದಾರೆ. ಸೊ ವಿದ್ಯಾರ್ಥಿಗಳು, ಪೋಷಕರು ಅವರಿಗೆ ಹತ್ರ ಇರೋ ಯಾವುದೇ ಸೆಂಟರ್ಗೆ ಹೋಗಿ ಭಾಗವಹಿಸಬಹುದು. ಓ, ಅಂದ್ರೆ ನೇರವಾಗಿ ಕಾಲೇಜ್ಗೆ ಹೋಗಿ ಕೇಳ್ಬೋದಾ? ಬರೀ ಉಪನ್ಯಾಸ ಇರುತ್ತಾ ಅಥವಾ ಪ್ರಾಕ್ಟಿಕಲ್ ಆಗಿ ಏನಾದರೂ ತೋರಿಸ್ತಾರಾ? ಇಲ್ಲ, ಬರೀ ಲೆಕ್ಚರ್ ಅಲ್ಲ, ಅಲ್ಲಿ ಡೆಮೋಗಳ ಮೂಲಕ ಅಂದ್ರೆ ಪ್ರತ್ಯಕ್ಷಿಕೆಗಳ ಮೂಲಕ ಆಪ್ಷನ್ ಎಂಟ್ರಿ ಹೇಗ್ ಮಾಡೋದು, ವೆಬ್ಸೈಟ್ ಹೇಗ್ ಯೂಸ್ ಮಾಡೋದು ಅಂತ ವಿವರಿಸ್ತಾರಂತೆ. ಆಹಾ, ಅದು ಚೆನ್ನಾಗಿದೆ. ಬರೀ ಕೇಳೋದಕ್ಕಿಂತ ನೋಡಿದ್ರೆ ಬೇಗ ಅರ್ಥ ಆಗತ್ತೆ. ಖಂಡಿತ. ಅದಕ್ಕಿಂತ ಮುಖ್ಯವಾಗಿ ಆಯಾ ಕಾಲೇಜಿನ ಟೀಚಿಂಗ್ ಸ್ಟಾಫ್ ಆಮೇಲೆ ಅಲ್ಲಿ ಓದ್ತಿರೋ ಸೀನಿಯರ್ ಸ್ಟೂಡೆಂಟ್ಸ್ ಜೊತೆ ಮಾತಾಡೋಕೆ ಅವಕಾಶ ಇರುತ್ತೆ. ಓ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಬರೀ ಪ್ರಾಸೆಸ್ ಅಲ್ಲ, ಕಾಲೇಜ್ ಬಗ್ಗೆನೂ ತಿಳ್ಕೋಬಹುದು. ಹೌದು, ಒಂದು ಕಾಲೇಜಿನ ವಾತಾವರಣ ಹೇಗಿದೆ, ಫೆಸಿಲಿಟೀಸ್ ಏನು, ಅಕಾಡೆಮಿಕ್ ಸ್ಟ್ಯಾಂಡರ್ಡ್ ಏನು ಅಂತ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಗುತ್ತೆ. ಸರ್ಕಾರಿ ಕಾಲೇಜ್ಗಳ ಬಗ್ಗೆ ಕೆಲವೊಮ್ಮೆ ತಪ್ಪು ಕಲ್ಪನೆ ಇರುತ್ತಲ್ಲ, ಅದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಬೋದೇನು? ಖಂಡಿತವಾಗಿಯೂ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿನ ಅಕಾಡೆಮಿಕ್ ಪ್ರೋಗ್ರೆಸ್, ಪ್ಲೇಸ್ಮೆಂಟ್ಸ್, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಅಲ್ಲೇ ಅಧಿಕೃತ ಮಾಹಿತಿ ತಗೋಬಹುದು. ಸೊ ಇದು ಬರೀ ಕೌನ್ಸಿಲಿಂಗ್ ಗೈಡೆನ್ಸ್ ಅಲ್ಲ, ಗವರ್ಮೆಂಟ್ ಎಜುಕೇಷನ್ ಸಿಸ್ಟಮ್ ಶೋಕೇಸ್ ಮಾಡೋ ಒಂದು ಪ್ಲಾಟ್ಫಾರ್ಮ್ ಕೂಡ ಆಗುತ್ತೆ. ಎಲ್ಲ ಸರಿ. ಆದ್ರೆ ಒಂದು ಪ್ರಶ್ನೆ. ಈಗ ಸಿಟಿ ಬರೆಯೋರು ಲಕ್ಷಾಂತರ ಜನ ಇರ್ತಾರೆ. ಒಂದೇ ದಿನ, ಅದೂ ಈ ಕೆಲವು ಸೆಂಟರ್ಗಳಲ್ಲಿ ಎಲ್ರಿಗೂ ರೀಚ್ ಆಗೋಕ್ ಸಾಧ್ಯನಾ? ಎಲ್ಲರ ಡೌಟ್ಸ್ ಕ್ಲಿಯರ್ ಮಾಡಕ್ಕಾಗತ್ತಾ? ಹಳ್ಳಿ ಕಡೆಯಿಂದ ಬರೋರ್ಗೆಲ್ಲ ಈ ಸೆಂಟರ್ಗೆ ಬರೋದು ಸ್ವಲ್ಪ ಕಷ್ಟ ಆಗಲ್ವಾ? ನೀವು ಕೇಳಿದು ಅದು ವ್ಯಾಲಿಡ್ ಪಾಯಿಂಟ್. ಖಂಡಿತ ಒಂದೇ ದಿನದಲ್ಲಿ ಪ್ರತಿಯೊಂದು ಡೌಟ್ ಕ್ಲಿಯರ್ ಮಾಡೋದು ಅಸಾಧ್ಯವೇ ಸರಿ. ಎಲ್ಲರಿಗೂ ತಲುಪೋಕೆ ಭೌಗೋಳಿಕವಾಗಿಯೂ ಚಾಲೆಂಜ್ ಇದ್ದೇ ಇರುತ್ತೆ. ಆದ್ರೆ ಇದನ್ನ ನಾವು ಒಂದು ಆರಂಭಿಕ, ಒಂದು ಮುಖ್ಯವಾದ ಹೆಜ್ಜೆ ಅಂತ ನೋಡ್ಬೇಕು. ಕೆಇಎ ಮೊದಲ ಬಾರಿಗೆ ಇಷ್ಟು ದೊಡ್ಡ ಸ್ಕೇಲ್ನಲ್ಲಿ ಪ್ರೀ ಕೌನ್ಸಿಲಿಂಗ್ ಇನ್ಫೋ ಸೆಷನ್ ಮಾಡ್ತಿದೆ. ಉದ್ದೇಶ ಸಾಧ್ಯವಾದಷ್ಟು ಗೊಂದಲ ಕಡಿಮೆ ಮಾಡೋದು, ಸರಿಯಾದ ಮಾಹಿತಿ ಸೋರ್ಸ್ ಕೊಡೋದು. ಸರಿ. ಬಹುಶಃ ಇದರ ರೆಸ್ಪಾನ್ಸ್ ನೋಡ್ಕೊಂಡು ಫೀಡ್ಬ್ಯಾಕ್ ತಗೊಂಡು ಮುಂದಿನ ವರ್ಷಗಳಲ್ಲಿ ಇದನ್ನಿನ್ನೂ ಬೆಟರ್ ಮಾಡ್ಬೋದು. ಮುಖ್ಯವಾಗಿ ಟ್ರಾನ್ಸ್ಪರೆನ್ಸಿ ಮತ್ತೆ ಸ್ಟೂಡೆಂಟ್ ಎಂಪವರ್ಮೆಂಟ್ ಕಡೆಗೆ ಇದೊಂದು ಕ್ಲಿಯರ್ ಸ್ಟೆಪ್. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಕೆಇಎ ಸುಮ್ಮನೆ ಪರೀಕ್ಷೆ ನಡೆಸಿ ರಿಸಲ್ಟ್ ಕೊಟ್ಟು ಸುಮ್ಮನಾಗದೆ ಈ ಪ್ರವೇಶ ಪ್ರಕ್ರಿಯೆಯನ್ನ ವಿದ್ಯಾರ್ಥಿಗಳಿಗೆ ಸುಲಭ ಮಾಡಬೇಕು, ಪಾರದರ್ಶಕ ಮಾಡಬೇಕು, ಯಾರೂ ಶೋಷಣೆಗೆ ಒಳಗಾಗಬಾರ್ದು ಅಂತ ಆ ಒಂದು ಪ್ರಯತ್ನ ಮಾಡ್ತಿದೆ ಅಂತ ಆಯ್ತು. ಹೌದು. ಈ ಜೂನ್ 28ರ ಮಂಥನ ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆ. ಹೌದು. ಸಿಂಪಲ್ ಆಗಿ ಹೇಳೋದಾದ್ರೆ ಅದೇ ಅದರ ಸಾರ. 2025ರ ಯುಜಿಸಿಇಟಿ ಕೌನ್ಸಿಲಿಂಗ್ಗೆ ಮುಂಚೆನೆ ಸ್ಟೂಡೆಂಟ್ಸ್, ಪೇರೆಂಟ್ಸು ರೆಡಿಯಾಗಿ ಗೊಂದಲಗಳನ್ನ ಬಗೆಹರಿಸಿಕೊಂಡು ಕಾನ್ಫಿಡೆಂಟ್ ಆಗಿ ಪ್ರೊಸೆಸ್ನಲ್ಲಿ ಭಾಗವಹಿಸಲಿ ಅನ್ನೋದು ಇದರ ಉದ್ದೇಶ. ಇದು ನಿಜಕ್ಕೂ ವೆಲ್ಕಮ್ ಮಾಡುವಂಥ ಬೆಳವಣಿಗೆ. ಇದು ಕೊನೆಗೆ ಇನ್ನೊಂದು ಯೋಚನೆ ಹುಟ್ಟಾಕತ್ತೆ ಅಲ್ವಾ? ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಈ ರೀತಿ ಪ್ರಿಯಾಕ್ಟಿವ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ ಮಾತಾಡೋದು, ಮಾಹಿತಿ ಕೊಡೋದಿದೆಯಲ್ಲ, ಇದೇ ತರಹದ ಅಪ್ರೋಚ್ ಬೇರೆ ಸರ್ಕಾರಿ ಸೇವೆಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಕಂಪನಿಗಳ ಕಾರ್ಯವೈಖರಿಯಲ್ಲಿ ಬಂದ್ರೆ ಹೇಗೆ? ಸಂಸ್ಥೆಗಳು ಮತ್ತೆ ನಾಗರಿಕರ ನಡುವಿನ ಸಂಬಂಧ ಹೇಗೆ ಬದಲಾಗಬಹುದು? ಯೋಚಿಸಬೇಕಾದ ವಿಷಯ ಇದು.